ಹೇ ಮಾನವ, ಹಗಲು ಇದೆ ಅಂದ ಮೇಲೆ ರಾತ್ರಿ ಕೂಡ ಇದ್ದೇ ಇರುತ್ತದೆ. ದೇವರಿದ್ದಾನೆ ಅಂದ ಮೇಲೆ ದೆವ್ವ ಕೂಡ ಇದ್ದೇ ಇರುತ್ತದೆ. ಬೆಳಕು ಇದೆ ಅಂದ ಮೇಲೆ ಕತ್ತಲು ಕೂಡ ಇರುತ್ತದೆ. ಹಾಗಿದ್ದ ಮೇಲೆ ಕಷ್ಟ ಇದೆ ಅಂದ ಮೇಲೆ ಸುಖ ಕೂಡ ಯಾಕೆ ಇರಬಾರದು? ಅಥವಾ ಸುಖ ಇದೆ ಅಂದ ಮೇಲೆ ಕಷ್ಟ ಏಕೆ ಇರಬಾರದು? ಆದರೆ ನೀನು ಸುಖವನ್ನು ಮಾತ್ರ ಪ್ರೀತಿಸುತ್ತೀಯ, ಆದರೆ ಕಷ್ಟವನ್ನು ನೀನು ಖಂಡಿತವಾಗಿಯೂ ಪ್ರೀತಿಸುತ್ತಿಲ್ಲ. ಈ ಕಷ್ಟ ಸುಖಗಳು ಎರಡೂ ಕೂಡ ನಿನ್ನದೇ ಆಗಿದೆ, ಆದರೆ ನಿನ್ನ ಪಾಪಕರ್ಮ ಮತ್ತು ಪುಣ್ಯಕರ್ಮದ ಆಧಾರದ ಮೇಲೆ ನಿಂತಿರುತ್ತದೆ. ಆದರೆ ಒಂದು ಮಾತು, ಯಾರ ಪಾಪವನ್ನು ಕೂಡ ನೀನು ತೆಗೆದುಕೊಳ್ಳಲು ಬರುವುದಿಲ್ಲ, ಹಾಗೂ ಇನ್ನೊಬ್ಬರ ಪುಣ್ಯ ನಮಗೆ ಸಿಗುವುದು ಕೂಡ ಇಲ್ಲ. ನಾವು ಏನು ಅನುಭವಿಸುತ್ತೇವೆ ಅದು ನಾವು ಮಾಡಿದ ಕರ್ಮಫಲ ಆಗಿರುತ್ತದೆ. ಆದರೆ ಒಂದೇ ಜನ್ಮದಲ್ಲಿ ಹುಟ್ಟಿ ಸಾಯುವ ತನಕ ಅನೇಕ ಮಜಲುಗಳಲ್ಲಿ ಅನೇಕ ವೈವಿಧ್ಯತೆಯನ್ನು ನಾವು ಅನುಭವಿಸಬಹುದು. ಆದರೆ ಶ್ರೀಮಂತನಾಗಿದ್ದವನು ಎಲ್ಲವನ್ನೂ ಕೂಡ ಕಳೆದುಕೊಂಡು ದಾರಿದ್ರ್ಯವನ್ನು ಪಡೆಯಬಹುದು. ಹೀಗಾದಾಗ ನಾವು ಅದರ ಹಿಂದೆ ಏನೇನೋ ಕಾರಣಗಳನ್ನು ಹುಡುಕುತ್ತೇವೆ. ಸಾಮಾನ್ಯವಾಗಿ ನಾವು ಮಾಡುವ ಮೊದಲ ಕೆಲಸ ಯಾವುದೆಂದರೆ ಜ್ಯೋತಿಷಿಗಳಲ್ಲಿ ಹೋಗಿ ಪ್ರಶ್ನೆ ಹಾಕುವುದು. ಹಾಗೆ ಕೇಳಿದಾಗ ಅವರು ಯಾರೋ ವಾಮಾಚಾರ ಮಾಡಿದ್ದರಿಂದ ನೀನು ನಿನ್ನ ಜೀವನದಲ್ಲಿ ತುಂಬ ನಷ್ಟಗಳು ಅನುಭವಿಸುತ್ತಿರುವುದು ಇತ್ಯಾದಿಯಾಗಿ ಹೇಳುತ್ತಾರೆ. ಆದರೆ ಒಂದು ಮಾತು, ಯಾರ ಪಾಪವನ್ನು ಕೂಡ ನೀನು ತೆಗೆದುಕೊಳ್ಳಲು ಬರುವುದಿಲ್ಲ, ಹಾಗೂ ಇನ್ನೊಬ್ಬರ ಪುಣ್ಯ ನಮಗೆ ಸಿಗುವುದು ಕೂಡ ಇಲ್ಲ. ನಾವು ಏನು ಅನುಭವಿಸುತ್ತೇವೋ ಅದು ನಾವು ಮಾಡಿದ ಕರ್ಮಫಲ ಎಂದು ಈ ಕಾರಣದಿಂದ ಇನ್ನೊಬ್ಬರಿಂದ ನಾವು ಹಾಳಾದೆವು ಎಂದು ತಿಳಿಯುವುದು ತಪ್ಪು ಎನ್ನುವುದು ಇಲ್ಲಿ ಸ್ಪಷ್ಟವಾಗಿರುತ್ತದೆ.